ನಮಸ್ಕಾರ ರೀ. ಬರ್ರಿ ಇವತ್ತು ಈ ಸೂಪರ್ ಸಾಫ್ಟ್ ಬಂದ್ ದೋಸೆ ಮತ್ತು ಅದ್ರ ಜೊತೆ ತಿನ್ಲಕ್ಕ ಕೆಂಪು ಚಟ್ನಿ ಮಾಡಮಂತ್ರಿ. ಉದ್ದಿನ ಬ್ಯಾಳಿನೂ ಬ್ಯಾಡ್ರಿ ಮತ್ತು ಸೋಡಾನು ಬ್ಯಾಡ್ ನೋಡ್ರಿ. ಆದ್ರೂ ನೋಡ್ರಿ ಸ್ಪಾಂಜಿ ಸಾಫ್ಟ್ ದೋಸೆ ಆಗ್ತಾವೆ ನೋಡ್ರಿ. ನಡೀರಿ ಮತ್ತು ಅಡಾಯಕ್ಕ ಈ ಬಂದ್ ದೋಸೆ ಮತ್ತು ಕೆಂಪು ಚಟ್ನಿ ಮಾಡೋದು ತೋರಿಸ್ತೀನಂತ್ರಿ. ನೀವು ನೋಡ್ರಿ, ಮಾಡ್ರಿ ಮತ್ತು ಉಣ್ರಿ. ಮತ್ತು ಹೆಂಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತು ಈಗ ದೋಸೆ ಮಾಡ್ಬೇಕಂದ್ರೆ ಮೊದಲ ಅಕ್ಕಿ ನೆನೆ ಹಾಕ್ಬೇಕಾಗ್ತದ್ರಿ. ನಾವು ಈಗೇನು ಮಾಡ್ತೀನಿ ರೀ, ಒಂದು 2 ಬಟ್ಟಲು ಅಕ್ಕಿ ತೊಗೊಂಡಿನಿ ನೋಡ್ರಿ. ನಾ ಇಲ್ಲಿ ನೀವು ಅಕ್ಕಿ ಯಾವ್ದಾರ ಇಲ್ಲಿ ತೊಗೋಬೋದ್ರಿ. ಈಗ ಇದಕ್ಕೆ ಒಂದಿಷ್ಟು ಈ ಮೆಂತ್ಯ ಕಾಳನ್ನ ಸೇರಿಸ್ಬಿಡ್ತೀನಿ ರೀ. ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಈಗೇನು ಮಾಡ್ತೀನಿ ರೀ, ಒಂದು 2-3 ಸಲ ನೀರು ಹಾಕಿ ಚಲೋ ಕಿವಿಚಿ ಏನು ಮಾಡ್ತೀನಿ ರೀ, ನಾ ತೊಳೆದ್ಬಿಟ್ಟು ತೊಗೊಂಡು ಬರ್ತೀನಿ ನೋಡ್ರಿ. ಮಿನಿಮಮ್ ಅಂದ್ರೆ ಒಂದು 2 ಸಲರ ತೊಳಿಬೇಕಾಗ್ತದೆ ರೀ. ಈಗ ಮತ್ತೆ ನೀರು ಹಾಕಿ ಏನು ಮಾಡ್ತೀನಿ ರೀ, ಹಾಗೆ ಮಿಕ್ಸ್ ಮಾಡ್ತೀನಿ ರೀ. ಮಿಕ್ಸ್ ಮಾಡಿ ಏನು ಮಾಡ್ತೀನಿ, ಮ್ಯಾಲೆ ಮುಚ್ಚಿ ಒಂದು 5-6 ತಾಸರ ನೆನಿಲಕ್ಕ ಬಿಡಬೇಕಾಗ್ತದೆ ನೋಡ್ರಿ. ಚಲೋ ನೆನಿಬೇಕಾಗ್ತಾವೆ ರೀ ಅವು. ಈಗ 5 ತಾಸು ತನಕ ಹಾಗೆ ಬಿಟ್ಬಿಡ್ತೀನಿ ರೀ. ನೋಡ್ರಿ ಇಲ್ಲಿ ಒಂದು 5-6 ತಾಸು ಆಗ್ಯದ್ರಿ. ಚಲೋ ನೆಂದಾವ ನೋಡ್ರಿ ನಮ್ಮ ಅಕ್ಕಿ ಇಲ್ಲಿ. ಈಗೇನು ಮಾಡ್ತೀನಿ ನೋಡ್ರಿ, ನಾನು ಯಾವ ಬಟ್ಟಲಿಂದ ಅಕ್ಕಿ ತೊಗೊಂಡಿದ್ದೆಲ್ಲ ರೀ, ಅದೇ ಬಟ್ಟಲಿಂದ 1 ಬಟ್ಟಲು ಅವಲಕ್ಕಿ ತೊಗೊಂಡಿನಿ ರೀ. ನಾ ಇಲ್ಲಿ ಮೀಡಿಯಮ್ ಅವಲಕ್ಕಿ ತೊಗೊಂಡಿನಿ. ನಿಮಗೆ ಯಾವ ಬೇಕೋ ಅವು ಅವಲಕ್ಕಿ ನೀವು ತೊಗೋಬೋದು ನೋಡ್ರಿ. ನೀವು ಗಟ್ಟಂದು ಅವಲಕ್ಕಿ ತೊಗೊಂಡಿರಿ ಅಂದ್ರೆ ಸ್ವಲ್ಪ ನೆನೆಸ್ಬೇಕಾಗ್ತದೆ ರೀ. ಆದರೆ ಇವು ಮೀಡಿಯಮ್ ಅವಲಕ್ಕಿ ಏನಿಲ್ಲ ರೀ, ನೀರು ಹಾಕ್ತಾರೆ ಸಾಕು ತಾನೇ ಮೆತ್ತಗೆ ಹಾಕ್ಬಿಡ್ತಾವೆ ರೀ. ಇವು ಒಂದ್ಸಲ ತೊಳೆದ್ಬಿಟ್ಟು ತೊಗೊಂಡು ಬರ್ತೀನಿ ರೀ. ಹಾಗೆ ಸ್ವಲ್ಪ ನೀರು ಹಾಕಿ ಬಿಡ್ತೀನಿ ನೋಡ್ರಿ. ಈಗ ಅವಲಕ್ಕಿ ಜೊತೆ ನಮಗೆ ಇನ್ನೊಂದು ಬೇಕಾಗ್ತದೆ ರೀ. ಏನಂತಂದ್ರೆ ಇಲ್ಲಿ ಕೊಬ್ಬರಿ ತೊಗೊಂಡಿನಿ ನೋಡ್ರಿ. ನಾ ಇಲ್ಲಿ ನೋಡ್ರಿ ಹಸಿ ಕೊಬ್ಬರಿ ಯೂಸ್ ಮಾಡತ್ತೀನಿ ರೀ. ನೀವೇನಾರ ಒಣ ಕೊಬ್ಬರಿ ಯೂಸ್ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ನೆನೆ ಹಾಕಿ ಆಮೇಲೆ ಹಿಂಗೆ ತುರಿದು ಹಾಕೋರಿ. ಈಗ ನೋಡ್ರಿ ಒಂದು ಮಿಕ್ಸಿ ಜಾರ್ನಾಗ ಅವಲಕ್ಕಿ ಮತ್ತು ಕೊಬ್ಬರಿ ಸೇರಿಸೀನಿ ರೀ. ಹಾಗೆ ಒಂದು ಅರ್ಧ ಬಟ್ಟಲು ನೀರು ಹಾಕಿ ಸ್ಮೂತಾಗಿ ರುಬ್ಕೊಂಡು ಬರಬೇಕಾಗ್ತದೆ ನೋಡ್ರಿ. ಅಂದ್ರೆ ಪೂರ್ತಿ ಪೇಸ್ಟ್ ಮಾಡಿಕೊಂಡು ಬರಬೇಕು ನೋಡ್ರಿ. ಈಗ ಒಂದು ಬೊಗಣ್ಯಾಗ ನಾನು ತೆಗೆದು ಬಿಡ್ತೀನಿ ರೀ. ಮತ್ತು ಅದೇ ಮಿಕ್ಸಿ ಜಾರ್ನಾಗ ಈಗ ಅಕ್ಕಿ ಮತ್ತು ಮೆಂತ್ಯ ಕಾಳನ್ನು ಹಾಕಿ ರುಬ್ಕೊಂಡು ಬರ್ತೀನಿ ನೋಡ್ರಿ. 2 ಬ್ಯಾಚ್ನಾಗ ರುಬ್ಕೊಂಡು ಬಂದೀನಿ ನೋಡ್ರಿ. ಈಗೇನು ಇದಕ್ಕೆ ನೀರು ಸೇರಿಸೋದು ಬ್ಯಾಡ್ರಿ. ಈಗ ದೋಸೆ ಹಿಟ್ಟೆಲ್ಲ ಹೆಂಗೆ ಮಾಡ್ಕೋತೇವಲ್ಲ ರೀ, ಅದೇ ಕನ್ಸಿಸ್ಟೆನ್ಸಿ ನಮಗಿಲ್ಲಿ ಬೇಕಾಗ್ತದೆ ನೋಡ್ರಿ. ಈಗ ಒಂದು 2-3 ನಿಮಿಷ ಇಲ್ಲ ಹೆಚ್ಚಾದ್ರೂ ನಡೀತದೆ ನೋಡ್ರಿ. ಕೈ ಬಿಡ್ಲಾರ್ದಂಗೆ ಹಿಂಗೆ ಗರ ನಾವು ತಿರುಗಿಸ್ಬೇಕಾಗ್ತದೆ ರೀ. ಇಲ್ಲಾಂದ್ರೆ ಚಲೋ ಕೈ ತೊಳ್ಕೊಂಡು ಕೈಲಿಂದ ನಾವು ಈ ಥರ ಮಿಕ್ಸ್ ಮಾಡ್ಕೊಬೋದು ನೋಡ್ರಿ. ಹಿಂಗೆ ಮಾಡಿದಾಗ ಏನಾಗ್ತದೆ ರೀ, ನಮ್ಮ ಹಿಟ್ಟು ಚಂದ ಉಬ್ಬಿ ಬರ್ತದೆ ರೀ. ಇಲ್ಲಾಂದ್ರೆ ಹಿಂಗೆ ಸ್ಪೂನ್ ತೊಗೊಂಡು ಏನು ಮಾಡಿರಿ, ಒಂದು 3-4 ನಿಮಿಷ ಹಿಂಗೆ ತಿರುಗಿಸ್ರಿ. ಈಗೇನು ಮಾಡ್ತೀನಿ ರೀ ಮತ್ತಂತಂದ್ರೆ ಇದ್ರ ಮ್ಯಾಲೆ ಮುಚ್ಚಿ ಏನು ಮಾಡ್ತೀನಿ ರೀ, ನಾ ಈಗ ರಾತ್ರಿ ರುಬ್ಬಿಟ್ಟಿನಿ ನೋಡ್ರಿ. ಮುಂಜಾನೆ ತನಕ ಹಾಗೆ ಬಿಡ್ತೀನಿ ರೀ. ಅಂದ್ರೆ ರೀ 10-12 ತಾಸರ ಹಾಗೆ ಬಿಡಬೇಕಾಗ್ತದೆ ನೋಡ್ರಿ. ಈಗ ನೋಡ್ರಿ ಒಂದು 12-13 ತಾಸು ಆಗ್ಯಾವ ನೋಡ್ರಿ. ಇಲ್ಲಿ ನಮ್ಮ ಹಿಟ್ಟು ಸ್ವಲ್ಪ ಉಬ್ಬಿ ಬಂದದ್ದು ನೋಡ್ರಿ. ಈಗ ಇದಕ್ಕೇನು ಮಾಡ್ತೀನಿ ರೀ, ಸ್ವಲ್ಪ ಉಪ್ಪು ಮತ್ತು ಸಕ್ಕರೆನೂ ಸೇರಿಸ್ತೀನಿ ರೀ. ಸಕ್ಕರೆ ಸೇರಿಸೋದ್ರಲ್ಲಿಂದ ಕಲರ್ ಮಸ್ತ್ ಬರ್ತದೆ ರೀ. ಈಗ ಇವೆರಡೂ ಹಾಕಿದ್ಮೇಲೆ ಮತ್ತೆ ಒಂದು 2 ನಿಮಿಷ ಹಿಂಗೆ ಗರ ನಾವು ತಿರುಗಿಸ್ಬೇಕಾಗ್ತದೆ ನೋಡ್ರಿ. ಇದು ಹಿಂಗೆ ಚಲೋ ಮಿಕ್ಸ್ ಮಾಡಿ ಏನು ಮಾಡ್ತೀನಿ ರೀ, ನಾ ಇದು ಸೈಡಿಗೆ ಇಡ್ತೀನಿ ರೀ. ಈಗ ಈ ಬಂದು ದೋಸೆ ಸರಿ ತಿನ್ನಕ್ಕೆ ನೋಡ್ರಿ, ನಾ ಈಗ ಕೆಂಪು ಚಟ್ನಿ ಮಾಡೋದು ತೋರಿಸ್ತೀನಂತ್ರಿ. ಈಗ ಒಂದು ಬಾಳ್ಗ್ಯಾಗ ನೋಡ್ರಿ ಮೊದಲು ಎಣ್ಣೆ ಹಾಕೊಳತ್ತೀನಿ ರೀ. ಸಣ್ಣ ಊರಿನಾಗ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಈಗ ಕಡ್ಲಿಬೇಳೆ ಹಾಕ್ಕೊಂಡಿನಿ ರೀ. ಹಾಗೆ ಉದ್ದಿನ ಬೇಳೆ ಮತ್ತು ಒಂದು ಈಸೆ ಧನಿಯಾ ಬೀಜ ಹಾಕ್ಕೊಂಡಿನಿ ನೋಡ್ರಿ. ಮತ್ತು ಜೀರಿಗೆನೂ ಸೇರಿಸ್ತೀನಿ ನೋಡ್ರಿ. ಈಗೆಲ್ಲ ಸಣ್ಣ ಊರಿನಾಗ ಸ್ವಲ್ಪ ಕೆಂಪಗಾಗತನ ಹುರ್ಕೋಬೇಕಾಗ್ತದೆ ರೀ. ಈಗ ಇದಕ್ಕೆ ನೋಡ್ರಿ ನಾ ಒಂದು 6-7 ಈ ಬೆಳ್ಳುಳ್ಳಿ ಹೆಸರುಗಳು ಸೇರಿಸ್ತೀನಿ ರೀ. ಈಗ ನೋಡ್ರಿ ಖಾರಕ್ಕೆ ಸಲುವಾಗಿ ಏನು ಮಾಡ್ತೀನಿ ರೀ, ನಾ ಇಲ್ಲಿ ಒಣ ಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ ರೀ. ನಾ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗಂಟ್ರು ಮೆಣಸಿನ್ಕಾಯಿ 2 ಸೇರಿಸತ್ತೀನಿ ನೋಡ್ರಿ. ಅಂದ್ರೆ ಕಲರ್ನೂ ಬರ್ತದೆ ರೀ ಮತ್ತು ಖಾರನೂ ಆಗ್ತದೆ ರೀ. ನಮ್ಮ ಚಟ್ನಿ ಸ್ವಲ್ಪ ಹುರ್ಕೋಬೇಕಾಗ್ತದೆ ರೀ. ಈಗೇನು ಮಾಡ್ತೀನಿ, ಒಂದು 2 ಸಣ್ಣ ಉಳ್ಳಾಗಡ್ಡಿ ಏನು ಮಾಡೀನಿ ರೀ, ನಾ ಸಣ್ಣ ಕಟ್ ಮಾಡಿ ಇಟ್ಕೊಂಡಿಲ್ಲ ರೀ. ಹಿಂಗೆ ರಫಾಗಿ ಕಟ್ ಮಾಡ್ಕೊಂಡಿನಿ, ಅದು ಇದಕ್ಕೆ ಸೇರಿಸ್ತೀನಿ ನೋಡ್ರಿ. ಈಗ ಮತ್ತು ಹಾಗೆ ಹುರ್ಕೋಬೇಕಾಗ್ತದೆ ರೀ. ಬೇಕಾದರೆ ಸ್ವಲ್ಪ ಉರಿ ನೀವು ಜಾಸ್ತಿನೂ ಇಡ್ಬೋದು ನೋಡ್ರಿ. ಹಿಂಗೆ ಚಂದ ಹುರ್ಕೊಂಡಾದ್ಮೇಲೆ ಈಗ ಒಂದು 4 ಟೊಮೆಟೊ ಏನು ಮಾಡ್ತೀನಿ ರೀ, ನಾ ಹಿಂಗೆ ರಫಾಗಿ ಕಟ್ ಮಾಡ್ಕೊಂಡು ಸೇರಿಸ್ಲತ್ತೀನಿ ನೋಡ್ರಿ. ಹಾಗೆ ಉಪ್ಪನ್ನು ಸೇರಿಸ್ಬಿಡ್ತೀನಿ ರೀ. ಬೇಕಾದ್ರೆ ಮುಂದೆ ಮತ್ತೆ ಹಾಕೊಳ್ಳೋಮಂತ್ರಿ ಉಪ್ಪು. ಈ ಉಪ್ಪು ಹಾಕೋದ್ರಲ್ಲಿಂದ ನೋಡ್ರಿ ನಮ್ಮ ಟೊಮೆಟೊ ಜಲ್ದಿ ಸಾಫ್ಟ್ ಆಗ್ಬಿಡ್ತಾವೆ ರೀ. ಈಗ ಚಲೋ ಮಿಕ್ಸ್ ಮಾಡ್ಕೋತೀನಿ ರೀ ಒಂದು ಸರ್ತಿ. ಟೊಮೆಟೊ ಹುಳಿ ಇತ್ತಂದ್ರೆ ಹಾಗೆ ಬಿಡ್ರಿ. ಹುಳಿ ಇರಲಿಲ್ಲ, ಇನ್ನೂ ಸ್ವಲ್ಪ ಹುಳಿ ನಿಮಗೆ ಬೇಕಂತಂದ್ರೆ ಸ್ವಲ್ಪ ಏನು ಮಾಡಿರಿ, ನೀವು ಇಲ್ಲಿ ಹುಣಸೆ ಹಣ್ಣು ಸೇರಿಸ್ಬಿಡ್ರಿ.
ನೀವು ಸೇರಿಸಲಿಲ್ಲ ಅಂದ್ರೂ ನಡೀತದ್ರಿ. ಅದರ ಹುಳಿ ಯಾರಿಗೆ ಇಷ್ಟ ಅದನ್ನು ಅವರಿಗೆ ಭಾರಿ ಇಷ್ಟ ಆಗ್ತದ್ರಿ ಈ ಚಟ್ನಿ. ಈಗ ಮ್ಯಾಲೆ ಮುಚ್ಚಿ ಏನು ಮಾಡ್ತೀನಿ ರೀ, ಒಂದು 2-3 ನಿಮಿಷ ಬಿಟ್ಟಿನಿ ನೋಡಿರಿ. ಈಗ ಸ್ವಲ್ಪ ಮೆತ್ತಗೆ ಆಗ್ಯಾವ್ರಿ. ಇನ್ನೊಂದು 2 ನಿಮಿಷ ನಾವು ಹುರ್ಕೋಬೇಕಾಗ್ತದ್ರಿ. ಇದು ನೋಡಿರಿ, ಹಿಂಗೆ ಮಿಕ್ಸ್ ಮಾಡ್ಕೋತಾ ನಾವು ಹುರಿಬೇಕಾಗ್ತದೆ ನೋಡಿರಿ. ಈಗೇನು ಮಾಡ್ತೀನಿ ರೀ, ಗ್ಯಾಸ್ ಬಂದ್ ಮಾಡ್ತೀನಿ ರೀ, ಮತ್ತು ಪೂರ್ತಿ ಆರ್ಲಕ್ಕ ಬಿಟ್ಬಿಡ್ತೀನಿ ನೋಡಿರಿ. ಪೂರ್ತಿ ಆರನೇ ಏನು ಮಾಡ್ತೀನಿ ರೀ, ಮತ್ತು ಒಂದು ಮಿಕ್ಸಿ ಜಾರ್ನಾಗ ಸೇರಿಸ್ಬಿಡ್ತೀನಿ ರೀ. ಈಗ ಇದಕ್ಕೆ ಒಂದು ಸ್ವಲ್ಪ ಮತ್ತು ಉಪ್ಪು ಹಾಕೋತೀನಿ ರೀ, ಮತ್ತು ಸಕ್ಕರೆ ಹಾಕೋತೀನಿ ರೀ ಸ್ವಲ್ಪ. ಈಗ ಇದಕ್ಕೊಂದಿಟ್ಟು ಕೊತ್ತಂಬರಿನೂ ಸೇರಿಸ್ಬಿಡ್ತೀನಿ ನೋಡಿರಿ. ನೀರು ಹಾಕೋದು ಬ್ಯಾಡ್ರಿ, ಹಾಗೆ ಚಂದ ನುಣ್ಣಗೆ ರುಬ್ಕೊಂಡು ಬರ್ರಿ. ಮತ್ತು ನೋಡಿರಿ ಹಿಂಗೆ ಆಗ್ಬೇಕು ನೋಡಿರಿ. ಮಸ್ತ್ ಕಲರ್ ಬಂದದಲ್ರಿ ಚಟ್ನಿದು. ಈಗೇನು ಮಾಡ್ತೀನಿ ರೀ, ಇನ್ನೊಂದು ಬೌಲ್ನಾಗ ನಾನು ತೆಗೆದು ಬಿಡ್ತೀನಿ ನೋಡಿರಿ ಈ ಚಟ್ನಿ ಎಲ್ಲ. ಬೇಕಾದ್ರೆ ನೀವು ಈ ಬಂದು ಹಸಿ ಸರಿ ಕೊಬ್ಬರಿ ಚಟ್ನಿನ ತಿನ್ಬೋದು ರೀ, ಅದನ್ನು ಮಸ್ತ್ ಇರ್ತದೆ. ಈಗ ಇದಕ್ಕೆ ನಾವೇನು ಮಾಡ್ಬೇಕು ರೀ, ಈಗ ಒಗ್ಗರಣೆ ಹಾಕಬೇಕಾಗ್ತದೆ ನೋಡಿರಿ. ಇಲ್ಲಿ ಒಂದು ಸಣ್ಣ ಪ್ಯಾನ್ನಾಗ ಏನು ಮಾಡೀನಿ ರೀ, ಎಣ್ಣೆ ಹಾಕೊಂಡೀನಿ ನೋಡಿರಿ. ಅದಕ್ಕೆ ಒಂದಿಷ್ಟು ಸಾಸಿವೆ ಹಾಕೋತೀನಿ ರೀ, ಸ್ವಲ್ಪ ಉದ್ದಿನ ಬ್ಯಾಳಿ ರೀ, ಮತ್ತು ಹಿಂಗೆ ಹಾಕೋತಾ ಇದ್ದೀನಿ ರೀ ಇಲ್ಲಿ. ಮತ್ತು ಹಾಗೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಬಿಡ್ತೀನಿ ನೋಡಿರಿ. ಪೂರ್ತಿ ಕಲರ್ ಚೇಂಜ್ ಆಗತ್ತ ನಾನು ಹುರಿತೀನಿ ರೀ. ಬೇಕಾದ್ರೆ ನೀವು ಹೀಗೆ ತೆಗಿಬೋದು. ನಾನು ಸ್ವಲ್ಪ ಕಲರ್ ಚೇಂಜ್ ಆಗ್ಲಂತ ಬಿಟ್ಟಿನಿ ನೋಡಿರಿ. ಈಗ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ ರೀ ನಾ. ಮತ್ತು ಇದು ಒಯ್ದು ಏನು ಮಾಡ್ತೀನಿ ರೀ ನಾ, ಚಟ್ನಿದಾಗ ಬಿಡ್ತೀನಿ ನೋಡಿರಿ. ಆಯ್ತು ರೀ, ನಮ್ಮದು ಕೆಂಪು ಚಟ್ನಿನೂ ಇಲ್ಲಿ ರೆಡಿ ಆಗ್ಯದ ನೋಡಿರಿ. ಮತ್ತೀಗ ಈ ದೋಸೆ ಮಾಡೋದು ಶುರು ಮಾಡಮಂತ್ರಿ. ಚಟ್ನಿ ಏನೋ ರೆಡಿ ಆಯ್ತು ರೀ. ಈಗ ದೋಸೆ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ನೋಡಿರಿ. ಈಗ ದೋಸೆ ಮಾಡ್ಲಕ್ಕೆ ನೋಡಿರಿ, ನಾ ಯಾವುದೇ ಹಂಚು ತೊಗೊಂಡಿಲ್ಲ ರೀ ಇಲ್ಲಿ. ನಾ ಇಲ್ಲೊಂದು ಕಬ್ಬಣದು ಕಡಾಯಿ ತೊಗೊಂಡಿನಿ ನೋಡಿರಿ. ಬೇಕಾದ್ರೆ ನೀವು ನಾನ್ ಸ್ಟಿಕ್ ಇತ್ತಂದ್ರೆ ನಾನ್ ಸ್ಟಿಕ್ನೂ ತೊಗೋಬೋದು ರೀ. ಸ್ವಲ್ಪ ಎಣ್ಣೆ ಹಿಂಗೆ ಒರೆಸ್ಕೊರಿ. ಅದಾದಮೇಲೆ ಏನು ಮಾಡಿರಿ, 1-1.5 ಸೌಟು ಈ ಬ್ಯಾಟರ್ ಅದಲ್ರಿ ಇದು ಹಾಕಿಬಿಡ್ರಿ. ಮತ್ತು ನೀವು ಸ್ಪ್ರೆಡ್ ಮಾಡ್ಲಿಕ್ಕೆ ಹೋಗಬೇಡ್ರಿ, ಇಲ್ಲಾಂದ್ರೆ ಉಬ್ಬಿ ಬರಲ್ರಿ. ಮತ್ತೇನು ಮಾಡ್ತೀನಿ ರೀ, ಒಂದಿಷ್ಟು ಎಣ್ಣೆ ಹಿಂಗೆ ಹಾಕ್ಬಿಡ್ತೀನಿ ರೀ. ಈಗ ಕಡಾಯಿ ಇಲ್ಲ ಅಂತಂದ್ರೆ ಏನು ಮಾಡಿರಿ, ಹಂಚಿನ ಮೇಲೆ ಮಾಡ್ಕೊರಿ. ಅದರ ಪರ್ಫೆಕ್ಟ್ ಶೇಪು ಈ ಕಡಾಯಿದಾಗೆ ಬರ್ತದೆ ನೋಡಿರಿ ಈ ಬಂದ್ ದೋಸೆದು. ಮ್ಯಾಲೆ ಮುಚ್ಚಿ ಏನು ಮಾಡ್ತೀನಿ ರೀ, ಒಂದು 2 ನಿಮಿಷ ಸಣ್ಣ ಉರಿನಾಗ ಬಿಟ್ಬಿಡ್ತೀನಿ ರೀ. ಮತ್ತು ಒಂದು 2 ನಿಮಿಷ ಆಗೋಣ ಏನು ಮಾಡಬೇಕಾಗ್ತದೆ ರೀ, ಈಗ ತೆಗೆದು ನೋಡಮಂತ್ರಿ. ಈಗ ಇದಕ್ಕೆ ನಾ ಪಲ್ಟಾಸ್ತೀನಿ ನೋಡಿರಿ. ಮಸ್ತ ಸಾಫ್ಟ್ ಆಗ್ತಾವ್ರಿ ದೋಸೆ. ನೀವು ಮಾಡಿ ನೋಡಿರಿ ಒಂದು ಸರ್ತಿ. ಸ್ವಲ್ಪ ಇಲ್ಲಿ ಲೈಟಿಂದು ಪ್ರಾಬ್ಲಮ್ ಆಗ್ಯದ್ರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಈಗ ಮತ್ತು ಈ ಸೈಡ್ನು ಚಲೋ ಬೇಯಿಸಿದ್ರೆ ಆಯ್ತು ನೋಡಿರಿ. ನಮ್ಮದು ಸ್ಪಾಂಜಿ ಬಂದ್ ದೋಸೆ ರೆಡಿ ಆಗ್ಯಾವ ನೋಡಿರಿ. ನೀವು ಇದು ನೋಡಿರಿ, ನೀವು ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು ರೀ. ಆದರೆ ನಾ ಇಲ್ಲಿ ಕೆಂಪು ಚಟ್ನಿ ಮಾಡೀನಿ ರೀ. ಮತ್ತು ಇವತ್ತಿನ 2 ರೆಸಿಪಿಗಳು ಇಷ್ಟ ಆಗಿವೆ ಅಂತಂದ್ರೆ ವಿಡಿಯೋಗೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿನೇ ಮುಂದೆ ಹೋಗ್ರಿ. ಮತ್ತು